ಬ್ಯಾಕ್. ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾಳಗ ಆರಂಭವಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ ಕಾಂಗ್ರೆಸ್ನ ಮುಂದೆ ಅಧಿಕಾರಕ್ಕೆ ಬರಲ್ಲ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾಳಗ ಆರಂಭ ಆಗಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಕಡೆ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಬರಲ್ಲ ಅಂತ. ಸಿಎಂ ಸೀಟ್ ಕಿತ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಮುಂದೆ ಕಾಂಗ್ರೆಸ್ ದಂಗೆ ನಡೆಯೋದು ಖಚಿತ. ದಂಗೆ ಎದ್ದಾಗ ಬಿಜೆಪಿ ಏನ್ ಮಾಡಬೇಕು ಅದನ್ನ ಮಾಡುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಆರ್ ಅಶೋಕ್ ಅವರೀಗ. ಯಾಕಂದ್ರೆ ಬೆಲೆ ಏರಿಕೆಯ ಬಿಸಿ ಅನ್ನುವಂಥದ್ದು ರಾಜ್ಯದ ಜನರನ್ನ ಸುಡ್ತಾ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕೆಲವೊಂದಿಷ್ಟು ಹೊಸ ವಿಚಾರಗಳು ಜನರಿಗೆ ಇಷ್ಟ ಆಗ್ತಿಲ್ಲ. ಎಕ್ಸಾಂಪಲ್, ಈಗ ಒಳ ಮೀಸಲಾತಿ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಅದಾದ ನಂತರವಾಗಿ ಟಿಕೆಟ್ ದರ, ಪೆಟ್ರೋಲ್ ಡೀಸೆಲ್ ದರ, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವೊಂದಿಷ್ಟು ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನ ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನ್ ಮಾಡ್ಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನ ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನ್ ಮಾಡ್ಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನ ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನ್ ಮಾಡ್ಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಕುರ್ಚಿ ಜಗಳ ಇವಾಗೆ ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಮತ್ತೆ ಈಗ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ, ಯಾಕಂದ್ರೆ ನೆಕ್ಸ್ಟ್ ಸಿಎಂ ಸರದಿಯಲ್ಲಿ ಡಿಕೆ ಶಿವಕುಮಾರ್ ಅವರೇ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟ್ ಕೊಡದೆ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಬಂದಿರುವಂತದ್ದು ಸಿಎಂ ಕುರ್ಚಿಯ ಕಾಳಗ. ಸೊ ಹಾಗಾಗಿ ಆರ್ ಅಶೋಕ್ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ